ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ ಥರ ಮಾಡೋಣ ಅಂತಂದ್ಬಿಟ್ಟು ಮನೇಲಿ ಇದು ಸ್ವೀಟ್ ಕಾರ್ನ್ ಇತ್ತು. ಸೊ ಅದು ತೊಗೊಂಡು ಏನಾದರೂ ಮಾಡೋಣ ಅಂದ್ಕೊಂಡೆ. ನಾರ್ಮಲಿ ನಾನು ಉಪ್ಪಾಕಿ ಬೇಯಿಸ್ಕೊಂಡು ತಿಂತೀನಿ, ಆದರೆ ಇವತ್ತೊಂದು ಸ್ವಲ್ಪ ಮಸಾಲೆ ಕಾರ್ನ್ ಮಾಡೋಣ ಅಂತ ಅಂದ್ಕೊಂಡು ನೋಡಿದ್ದೆ ಎಲ್ಲೋ. ಸೊ ಹಾಗಾಗಿ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ಇದೊಂದು ಸ್ವಲ್ಪ ಹಾರ್ಡಾಗಿರುತ್ತೆ ಎಲ್ಲ. ಅದರದ್ದು ಔಟರ್ ಕವರಿಂಗ್ ತೆಗೆದ್ಬಿಟ್ಟು ಚೆನ್ನಾಗೆ ತೊಳೆದ್ಬಿಟ್ಟು ಆಮೇಲೆ ಚಾಪ್ ಮಾಡ್ಕೋಬೇಕು ಈ ಥರ ರೌಂಡ್ ಪೀಸಸ್ಸಾಗೆ. ಸೊ ಆಗಲಿಲ್ಲ ಇದು, ಅದಕ್ಕೆ ಕಲ್ಲು ತೊಗೊಂಡು ಚುಚ್ಚಿದೆ. ಸೊ ಈಸಿಯಾಗಿ ನೀಟಾಗಿ ಕಟ್ಟಾಯಿತು ರೌಂಡ್ ಶೇಪು. ಆ ಕರ್ನಲ್ಸ್ ಎಲ್ಲ ಬರುತ್ತೆ ಅಲ್ಲ, ಅದನ್ನು ವೇಸ್ಟ್ ಮಾಡೋದು ಏನು ಬೇಕಾಗಿಲ್ಲ, ಚೆನ್ನಾಗಿರುತ್ತೆ ಅದನ್ನು. ಸೊ ಒಂದು ಲಾಸ್ಟ್ ಪೀಸ್ ಅಂತೂ ತೊಟ್ಟು ತೆಗಿಯೋಕ್ಕಾಗಲಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಕಟ್ ಮಾಡಿ ನೀಟಾಗಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಬೇಕಾಗೋಷ್ಟು ಉಪ್ಪು, ಆಮೇಲೆ ಚಿಲ್ಲಿ ಪೌಡರು. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಖಾರ ಇಷ್ಟಪಡೋದಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಬರೀ ಒಂಚೂರು ಉಪ್ಪು, ಖಾರದ ಪುಡಿ ಮತ್ತು ಒಂಚೂರು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡೆ. ಆಮೇಲೆ ಇದಕ್ಕೊಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಹಾಕ್ಕೊಂಡೆ, ಯಾಕಂದರೆ ಅದು ಕೋಟಿಂಗ್ ಆಗಲಿ ಅಂತ. ಇಷ್ಟ ಇದ್ದರೆ ನೀವು ಕಾರ್ನ್ಫ್ಲೋರು ಹಾಕ್ಕೋಬೋದು, ನಿಮಗೆ ಡೀಪ್ ಫ್ರೈ ಮಾಡಬೇಕಂದ್ರೂ ಮಾಡ್ಕೋಬೋದು. ಸೊ ನಾನು ಬರೀ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ, ಹಾಗಾಗಿ ನನಗೆ ಮೇಯ್ನಾಗಿ ತುಂಬ ಏನು ಜಾಸ್ತಿ ಖಾರ ಏನು ಬೇಕಾಗಿಲ್ಲ, ಸ್ವಲ್ಪ ಮಸಾಲೆ ಇದ್ದರೆ ಸಾಕು ಅಂತ ಅಂದ್ಕೊಂಡೆ. ಸೊ ಒಂಚೂರು ಖಾರದ ಪುಡಿ ಬೇಕಾಗಿತ್ತು, ಹಾಗಾಗಿ ನಾನು ಚೂರು ಹಾಕ್ಕೊಂಡೆ ಕಲರ್ ಬರಲಿ ಅಂತ. ಕಾಶ್ಮೀರಿ ಚಿಲ್ಲಿ ಪೌಡ್ರು ಹಾಕ್ಕೊಂಡ್ರು ಅದು ಕಲರ್ ಬರುತ್ತೆ ಚೆನ್ನಾಗೆ. ಸೊ ಇದನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಇಟ್ಟರೇನೂ ಪರವಾಗಿಲ್ಲ, ಇಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ನಾನೊಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಥರ ಮಾಡೋಣ ಅಂತ. ಯಾಕಂತಂದರೆ ಇದು ಆ್ಯಕ್ಚುಲಿ ಅಷ್ಟು ಖಾರ ಹಿಡಿಯೋದಿಲ್ಲ ಬೇಗ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಉತ್ತಮ ಅಂತ ಅನಿಸುತ್ತೆ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆ ಎರಡೂ ಹಾಕ್ಕೊಂಡು ಇದನ್ನು ಎಲ್ಲ ಒಂದು ಪ್ಯಾನಲ್ಲಿ ಜೋಡಿಸ್ಬಿಟ್ಟೆ. ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು, ಯಾಕಂದರೆ ಅದು ಬೇಯಬೇಕಲ್ಲ ಒಂದು ಸ್ವಲ್ಪ ಕಾರ್ನು. ಉಪ್ಪು ಖಾರ ಹಿಡ್ದಿಲ್ಲ ಅಂತಂದರೆ ಬೇಕಂದರೆ ನೀವು ಮೇಲೆ ಉದುರಿಸ್ಕೊಂಡು ತಿನ್ಬೋದು. ಸೊ ಈಗ ಎಲ್ಲ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಅದ್ರಲ್ಲಿ ಇದ್ದಿದ್ದು ಕರ್ನಲ್ಸ್ ಇರುತ್ತಲ್ಲ, ಸಣ್ಣ ಪೀಸಸ್, ಅದನ್ನು ನಾನು ಅದ್ರ ಜೊತೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ಸೊ 2 ಕಡೆನೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನೊಂದು ಕಡೆ ನಮ್ಮ ನಾಯಮರಿಗಳಿಗೆ ಅಡುಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಕಡೆ ಸೈಡ್ಸ್ ನಾನು ಅಷ್ಟೊಂದು ಸ್ವಲ್ಪ ಟರ್ನ್ ಮಾಡಿ, ಸೈಡ್ಸು ಬೇಯಬೇಕು, ಆ ಥರ ಟರ್ನ್ ಮಾಡಿಕೊಂಡ್ರೆ ಎಲ್ಲ ಕಡೆ ಬೇಯುತ್ತದು. ಮೀಡಿಯಮ್ ಫ್ಲೇಮ್ಲಿ ಮಾಡಿಕೊಂಡ್ರೆ ಉತ್ತಮ. ಕ್ಲೋಸ್ ಮಾಡಿದ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ, ಹಾಗಾಗಿ ನಾನು ಓಪನ್ನಾಗೆ ಬೇಯಿಸ್ತಾ ಇದ್ದೀನಿ ಎಲ್ಲ. ಸ್ವಲ್ಪ ರೋಸ್ಟ್ ಟೈಪ್ ಬಂದರೆ ಫ್ಲೇವರು ಚೆನ್ನಾಗಿರುತ್ತೆ, ರೋಸ್ಟೆಡ್ ಫ್ಲೇವರು. ಸೊ ಇವಾಗ ಆಲ್ಮೋಸ್ಟ್ ಆಗಿದೆ. ಸೊ ಎಲ್ಲ ತೆಗೆದಿರ್ತಿದ್ದೀನಿ. ಕೆಳಗಡೆ ಅಂಟ್ಕೊಂಡಿರೋ ಖಾರನೂ ಅಷ್ಟೇ, ಅದನ್ನು ನಾನು ಲಾಸ್ಟಲ್ಲಿ ಹಾಕ್ಬಿಟ್ಟು ಸ್ಮಿಯರ್ ಮಾಡಿಬಿಡ್ಬೋದು. ಅದು ಒಳ್ಳೆ ಟೇಸ್ಟ್, ಉಪ್ಪು ಖಾರ ಇದ್ರೇ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಸೊ ಎಲ್ಲನೂ ಆಗಿದೆ, ಇವಾಗ ನೆಕ್ಸ್ಟ್ ತಿನ್ನೋದೇ ಬಾಕಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ನನಗೆ ಸೀದೋಗಿರೋ ಥರ ಇದ್ದರೆ ಭಾಳನೇ ಇಷ್ಟ. ಸೊ ನೋಡಿ, ಇದು ಇನ್ನೊಂದು ಸ್ವಲ್ಪ ಬೇಯಿಸ್ಬೋದಿತ್ತೇನೋ ಸೈಡಲ್ಲಿ ಅಂತ ಅನಿಸುತ್ತೆ, ಆದರೆ ಸ್ವೀಟ್ ಕಾರ್ನ್ಗೇನು ತುಂಬ ಏನು ಬೇಯಿಸೋದೇನು ಬೇಕಾಗಿಲ್ಲ. ಸೊ ಟೇಸ್ಟ್ ಮಾಡು ನೋಡಿದೆ, ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ನಿಮ್ಮ ಮನೇಲಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಷ್ಟ ಆಗಿದೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.